ಯಥೇಚ್ಛವಾಗಿ ತಿಂದ್ಬಿಟ್ಟಿದ್ದಾರೆ, ನಿದ್ರೆ ಬಂದ್ಬಿಟ್ಟಿದೆ. ನಮ್ ದಣಿಯರಿ ಬೆಂಕಿ ಹತ್ತೈತಿ ಬರ್ರಿ. ವಾಟರ್ ಬಾಟ್ಲಿ ಬೂಚಿನಾಗ ನೀರು ತಗೊಂಬಂದು ಆರಿಸ್ ಬರ್ರಿ. ಈ ಮಗ ನನಗೆ ಬಾಳಿಗೆ ಆಗ್ಬೇಕಾಯ ನನಗೆ ಬೆಂಕಿ ಹತ್ತಿದ ವಾಟರ್ ಬಾಟ್ಲಿ ಬೂಚ್ನೆ ಅಂತ ನೀರು ನಾನಲ್ಲಿ ಅವ ಲೇ ಅಂತೇಳಿ ಹಂಗ ಬಿಟ್ಟು ಬಾಯಿಲೆ ಅಪ್ಪಿ ಬಟ್ಟೆ ಅಪ್ಪಿ ಯಾಕೆ ಕಳ್ದಿ ಬಟ್ಟೆ ಯಾಕೆ ಕಳ್ದಿಲೆ ನೀವ ಅಂದ್ರಲ್ರಿ ಬೆಂಕಿ ಬೆಂಕಿ ಅಂತಂದು ಎಲ್ಲಿ ನಮ್ ದಣಿಯರಿ ಬೆಂಕಿ ಹತ್ತೋ ಏನು ಆ ಗಾಬರಿಯೊಳಗೆ ನೀವು ಬಂದು ನನ್ನ ತೆಕ್ಕಿ ಬಿಡಿಬೇಕು. ನಾ ಸುಟ್ರು ಸುಳ್ಳಿ, ಡೋಂಟ್ ವರ್ರಿ. ನನ್ನ ಮೇಡ್ ಇನ್ ಜಪಾನ್ ಶರ್ಟು USA ದೋತ್ರ ಸುಡಬಾರ್ದು. ₹1 ಆಸ್ಪತ್ರೆ ಬಿಟ್ಟು ನೀನು ಅರಿವಿನ ಸುಡ್ತಾವಲ್ಲ ಮಾರೇ ಮಾಸಡಿ ಮಾರೇ ಮಾರೇ ಮಾರೇ. ನೀವೇನು ಮನುಷ್ಯರು ಅಥವಾ ಪಶುಗಳು? ಮಂತ್ರಿಗಳವರ ಸಭೆ ಅಂತ ಕುಳಿತುಕೊಂಡು ಆಟ ನಡೆಸಿದ್ದೀರಾ ಇಬ್ರು? ಆಟ ಅಲ್ಲಕ್ಕಮ್ಮ, ಇನ್ನ ಆಸ್ಪತ್ರೆ ಓಪನಿಂಗ್ ಆಗಿಲ್ಲ. ಮಗ ಇವ ಮಕ್ಕೊಂಡ ನೋಡಿವ. ಸುಳ್ಳ್ರಿ, ಸುಳ್ಳು ಸುಳ್ಳು, ಎಲ್ಲ ಸುಳ್ಳು, ಎಲ್ಲ ಸುಳ್ಳು ಸುಳ್ಳ್ರಿ. ಅವ್ರ ಮಕ್ಕೊಂಡಿದ್ದೀರಿ. ನಾ ಹೇಳಿದೆ ಅವ್ರಿಗೆ ಕುಂತು ನಿದ್ದೆ ಮಾಡಬೇಡ್ರಿ, ಮೊಣಕಾಲು ಹಿಡ್ಕೋತಾವ, ಆರಾಮ್ ಮಕ್ಕೊಂಡು ನಿದ್ದೆ ಮಾಡ್ರಿ ಅಂದ್ರೆ ನನ್ನ ಮಾತು ಕೇಳಲಿಲ್ಲ ಮಮ್ಮಿ. ನಾ ಯಾರಿಗೆ ಅಂತ ಹೇಳಿ ಮಮ್ಮಿ? ಯಾರು ನನ್ನ ಮಾತು ಕೇಳ್ತಾರ? ನಾ ಯಾಕಿರ್ಬೇಕಿಲ್ಲ ಮಮ್ಮಿ? ಹೌದಾ? ಇಬ್ರು ಮೇಧಾವಿಗಳಿದ್ದೀರಾ? ಹೋಗ್ರಿ ಮುಖ ತೊಳ್ಕೊಂಡ್ಬರೋರಿ. ಹೋಗ್ಯಾರಿ ಮುಖ ತೊಳಿಬೇಕಂತೆ. ಬಸಲ ತಿಕ್ಕಬೇಕಂತೆ? ಇಲ್ಲ ಬಚ್ಚಲಕ್ಕ ನಿನ್ನ ಮಸಡಿ ತಿಕ್ಕಬೇಕಂತ. ಅನಾಗರಿಕರು, ಅಸಭ್ಯ, ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ. ಕಾಮ ಇದೆ, ಸೆನ್ಸ್ ಇಲ್ಲ. ಬೆಳಗ್ಗೆ ಎದ್ಕೊಂಡು ನಾವು ಎಬಿಸಿ ತೊಳಿಬೇಕು ಮುಖ. ನೋಡ್ರಿ ನಾವ್ ಹೆಂಗದೀವಿ, ಕ್ಲೀನ್ ಆ್ಯಂಡ್ ಕ್ಲಿಯರ್. ಸ್ವಚ್ಛತೆಯ ಬಗ್ಗೆ ನಮ್ಗೆ ಯಾರು ಹಿಂಗೆ ಬಟ್ ಮಾಡಿ ತೋರ್ಸಂಗಿಲ್ಲ. ಯಾಕೆ ಹೇಳ್ರಿ? ಪ್ರತಿ ಯುಗಾದಿಗೆ ಜಳಕ ಮರೆಯಂಗಿಲ್ಲ ನಾ. ವರ್ಷಕ್ಕೊಮ್ಮೆ? ಹೌದು, ವರ್ಷಕ್ಕೊಮ್ಮೆ ಮಾಡ್ತೀರಾ? ನಾವು ಸ್ವಚ್ಛ ಇರ್ತೀವಿ, ವರ್ಷಕ್ಕೊಮ್ಮೆ ಮಾಡ್ತೀವಿ. ಹೊಲಸಾಗಾರ ದಿನ ಮಾಡೋದು ಅವ್ರಿಗೆ ಗೊತ್ತಾಗ್ಬಿಡ್ತೈತಿ. ಯಾಕೋ ನಾರಕತ್ತೀನಿ, ನಾ ಸ್ನಾನ ಮಾಡಲೇಬೇಕು. ಸುಮ್ಮನೆ ಹೋಗಿ ದಬ ದಬ ದಬದ ನೀರು ಸುರ್ಕೋತಾರ, ಶಾಂಪು ಹಚ್ಕೋತಾರ, ಫೇಸ್ ವಾಶ್ ಅಂತ. ಆಮೇಲೆ ಏನದು ಎಲ್ಲ ಹಚ್ಕೊಂಡು ತೊಳ್ಕೊಂಡ್ರು ಮತ್ತೆ ಹೊರಗೆ ಬಂದು ಇದು ಸ್ಪ್ರೇ ಹೊಡ್ಕೋತಾರ. ಅಷ್ಟು ನಾರ್ತಾನ ಮನುಷ್ಯ? ಒರಿಜಿನಲ್ ಸ್ಮೆಲ್ ಇರ್ಬೇಕ್ರಿ ಮನುಷ್ಯನಿಗೆ. ದೇವ್ರೇ, ಇಲ್ಲ ನೀವು ವರ್ಷಕ್ಕೊಮ್ಮೆ ಸ್ನಾನ ಮಾಡ್ತೀರಲ್ಲ, ನಿಮ್ಮಂತವ್ರ ಕೈಲಡಿಗೆ ನಾವು ಊಟ ಮಾಡ್ತೀವಲ್ಲ, ನಮ್ಮ ಕರ್ಮ ಅದು. ನಿಮ್ಮ ದೈವ್ರಿ ಅದು. ಅವಾಗ ಟೇಸ್ಟ್ ಆಗೋದು ಅಡಿಗೆ. ಹೌದು, ಉದಾಹರಣೆಗೆ ನೋಡ್ರಿ, ಈಗ ಫುಟ್ಪಾತ್ನ್ಯಾಗ ಪಾನಿಪುರಿ ತಿಂತೀರಲ್ಲ, ಒಂದ್ ದಿವಸ ನಾವು ಜಳಕ ಮಾಡ್ರಿ ಅಂತ ಕೇಳ್ತೀರಿ ನೀವು? ಇಲ್ಲ, ಅವ ಹೆಂಗ ಹಾಕ್ತಾನ ಹಂಗ ಅವ ಏನ್ ಹಾಕಿರ್ತಾನೋ ಏನ್ ಬಿಟ್ಟಿರ್ತಾನೋ. ಇಲ್ಲಿ ಹೋಗ್ರಿ ಮುಖ ತೊಳ್ಕೊ ಹೋಗಿ. ಹೋಗ್ಯಾರ್ರಿ? ನಿಮ್ದು ನಮ್ದು ನಂದು ಕಬ್ಬಿಡದತ್ ಮಮ್ಮಿ. ನೋಡ್ಕೊಳ್ರಿ. ಓ ವಾಟ್ ಎ ಮಿರಾಕಲ್. ತಡ್ರಿ ತಡ್ರಿ, ಎಲ್ಲ ರೈಲ್ವೆ ಮಾರ್ಗ. ಯಾಕೆ ಹಿಂಗ್ ಮಾಡಿದ್ರೆ ಹಾಕಿದ್ದಿಲ್ಲ ಅಲ್ಲಿ ತೆಗ್ಗು ದಿನ್ನಿಗಳಿವೆ ಮಗ. BMW ಕಾರ್ ಆಗ್ಯಾನ, ಸ್ಕ್ರ್ಯಾಚ್ ಬಿದ್ರೆ ₹50,000 ಹೋತನ. ಅಪ್ಪ ಬಂದ್ರು ನೋಡಿ, ಹಿಂಗ ಆತಪ್ಪ ಬಂದ್ರು. ಅಪ್ಪ ವ್ಯವಸ್ಥೆ ಎಲ್ಲ ಮಾಡ್ಯಾ? ಯಾರಿಗೆ ಹೇಳಕತ್ತಿ ಅಂದ. ತಗಿ, ಎಲ್ಲ ತೆಗಿ ಅವನು ತಗಿ. ಯಾಕ್ಲೆ ಪ್ರೋಗ್ರಾಮ್ ಕ್ಯಾನ್ಸಲ್ ಆತಂದ್ರಲ್ಲ.
ಈ ಸುಖಕ್ಕೆ ಬೆಳತನ ಡೆಕೋರೇಷನ್ ಮಾಡಿದ್ವಿ ಕರ್ಮ. ಒಂದಲ್ಲ ಎರಡಲ್ಲ 30 ಕಿಲೋ ಉಪ್ಪಿಟ್ಟು ಮಾಡಿಸೈತಿ. ಯಾರು ತಿಂಬವ್ರು ಉಪ್ಪಿಟ್ಟು? ನೀನು ಪಾತ್ರೆನ ತೊಗೊಂಬಂದಿಯಲ್ಲೋ. ಬರ್ರಿ ನಿಮ್ಗ 3 ಬುಟ್ಟಿ ಹಾಕಿ. ಏನೋ ನೀನ ಬ್ಯಾಟ ಹಚ್ಚವ ಎಲ್ಲರಿಗೂ. ಮುಂದೆ ಅಚ್ಚ ಅವನೇ ಬಾ ಉಪ್ಪಿಟ್ಟು. ಕುಟಿತಿಯಲ್ಲಿ ಲೇ ಆ ದೇವ್ರ ಕಿವ್ಯಾಗ ತೂತರ ಇಟ್ಟಾಗಿಲ್ಲ. ಅವ್ರಿಗೆ ಯಾಕ್ರಿ ಸ್ಪೂನ್? ಡಬ್ರಿ ಮುಂದೆ ಬಿಟ್ಟು ನೋಡ್ರಿ, ಹಿಂಗ್ ಹೆಂಗ್ ಬೇಕಂತ ತಿಂತಾರ. ಡಬ್ಬಿಗಿದ್ರೆ ತುಂಬ್ಕೊಂಡು ಹೋಗ್ತಾರ. ಬಂದ್ರು ಬರ್ಬಿಡು. ಬಂದ್ರು ಸರ್ರಿ. ಬರ್ಬೇಕು ಮಾನ್ಯ ಅನಾರೋಗ್ಯ ಖಾತೆ ಮಂತ್ರಿಗಳು. ಬರ್ರಿ ಸರಿ ಕಡೆ ಮಂತ್ರಿಗಳು ಬರತ್ತಾರಲ್ಲಿ ಎಲ್ರಿ ಈಗ ಬಂತು ನೋಡಿ. ನಾನು ಮಾತಾಡ್ತೇವ್ರೆ. ಕರಿ ಹಲ್ಕ ಮುಖಕ್ಕೆ ಸ್ಪೆಷಲ್ ಮಾಡ್ಸ್ಯಾರ. ಕಣ್ಣು ಮುಚ್ಚಿದ್ರು ಒಂದ್ ಕಲರ್, ತೆಗೆದ್ರು ಒಂದ್ ಕಲರ್. ಸ್ವಾಗತ ಗೀತೆ. ದಂಡ ಪಿಂಡಗಳು ಇವರು, ದಂಡ ಪಿಂಡಗಳು, ದಂಡ ಪಿಂಡಗಳು ಇವರು, ದಂಡ ಪಿಂಡಗಳು. BSc B.Com ಮಾಡಿ, BSc B.Com ಮಾಡಿ, ಕೆಲಸವೇ ಸಿಗದೆ ದಿನ ಕೆಲಸವೇ ಸಿಗದೆ ದಿನ ಅಲೆದಾಡಿ, ಎಲ್ಲರ ಕೈಲೂ ಉಳಿಸಿಕೊಳ್ಳು ವೇಸ್ಟ್ ಬಾಡಿಗಳು. ದರಿದ್ರ ಲಕ್ಷ್ಮಿಯ ಹೌದಾ? ಕಾಲೇಜ್ ಗೇಟ್ ಅಲ್ಲಿ ಫೇಲ್ ಆಗಿ ಬಂದವರನ್ನ ಕಾಪಾಡು ಚಂಬೇಶ್ವರ. ಮಾರ್ಕ್ಸ್ ಕಾರ್ಡ್ ನಿಲ್ಲಿಸೊನ್ನೆ ರೌಂಡ್ ಆಗಿ ಕಾಣುವುದು. ಏನ್ ಮಾಡ್ಲಿ ಚಂಬೇಶ್ವರ. ಎಕ್ಸಾಮ್ ಹಾಲಿನಲ್ಲಿ ನನ್ನ ಪರಮಾತ್ಮ ಮಾರ್ನಿಂಗ್ ಶೋಗೆ ಹೋಗು ಕಂದ ಅಂತಾನೆ. ಕ್ಲಾಸಲ್ಲಿ ನಾನು ಒಬ್ಬನೇ ಒಳ್ಳೆ ಪುಣ್ಯಾತ್ಮ. ಆನ್ಸರ್ ಸೀಟಿನಲ್ಲಿ ಬರೆದೆ ಕೊಡ್ತೇನೆ. ಸಬ್ಜೆಕ್ಟೇ ಸರಿ ಇಲ್ಲ ಚಂಬೇಶ್ವರ. ಸಿಲೆಬಸ್ ಇರಬಾರ್ದ ಸಿನಿಮಾ ತರ. ಅರೆ ಡುಮ್ನ 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 ಡುಮ್ ಡುಮ್ನ. ಮ್ಯೂಸಿಕ್ಗೆ ಸರಿ ಇಲ್ಲ ಏಳೇಶ್ವರ. ಇನ್ನೆತ್ತು ಕೂಗೋದು ಎಮ್ಮೆ ತರ. ಟ್ರೈ ಮಾಡು ಏನಾದ್ರೂ ಬೇರೆ ತರ. ಏನ್ರಿ ಅಪ್ಪೆ ಸರಿ ಇಲ್ಲ ನೋಡಿ. ಏನ್ ಮಾಡ್ತೀನಿ? ಇಲ್ಲಿ ಏನ್ ನಡೆದಿದೆ? ನೀವೇನ್ ಮಾಡ್ತಿದ್ದೀರಾ? ಅಪ್ಪೆ ಅಂದ್ರೆ ಏನಂತ? ಮಂತ್ರಿಗಳು ಬಂದಾರ, ಚಲೋ ಎಂಟರ್ಟೈನ್ಮೆಂಟ್ ಕೊಡು. ಅವ್ರಿಗೆ ಖುಷಿ ಆಗತ್ತೈತ್ರಿ. ಭಕ್ತಿ ಗೀತೆಗಳು ಹಾಡ್ರಿ. ಹೌದ್ರಿ? ಹೇಳ್ಬಾರ್ದನ್ನಪ್ಪ ಈಗ ಹಾಡ್ತ ನೋಡಿ. ತಂಗಾಳಿಯಂತೆ ಬಾಳಲ್ಲಿ ಬಂದೆ, ಸಂಗೀತದಂತೆ ಸಂತೋಷದಂತೆ, ಬೆಳಕಿಂದ ನಾ ದೂರವಾದಾಗ, ಬದುಕಲ್ಲಿ ಏಕಾಂಗಿಯಾದಾಗ, ಅನುರಾಗವೇನು ಆನಂದವೇನು. ಒಂದ ಪೇಮೆಂಟ್ನ್ಯಾಗ ಬೆಳತನ ದುಡಿಸೋರು. ನೋಡಿ, ಮಂತ್ರಿಗಳು ಬಂದಿದ್ದಾರೆ, ಅವ್ರಿಗೆ ಸಂಬಂಧಪಟ್ಟ ಹಾಗೆ ಹಾಡ್ರಿ. ಜಾಡಿ ಶಿವದಿ ಶಿವರನು ಸೂಯ ತೋದಿನಿ, ಚಾಕು ಚೂರಿ ನನ್ನ ಎಡಗೈ ಬಲಗೈ ನಳೆ, ಚಾಕು ಚೂರಿ ಎಡಗೈ ಬಲಗೈ. ಎಲ್ಲಿ ತೋರಿಸ್ರಿ
ಮಂತ್ರಿಗಳಲ್ಲಿ ಅವರು ಅವ್ರಿಗೆ ಆರಾಮಿಲ್ಲೋ. ಯಾಕೆ ಅವ್ರು ಟೆನ್ಷನ್ ಕೊಡ್ತಾ ಇದ್ದೀರಾ? ಅವ್ರ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ? ಮತ್ತು ಹಚ್ಚಿ ಮಲಗಿಸ್ಬೇಕಿಲ್ರಿ, ಕುಂತ್ರಿನೂ ಸರಿ ಇರಲ್ಲ. ಇವ್ರ ಆರೋಗ್ಯ ಖಾತೆ ಮಂತ್ರಿಗಳು ಅವ್ರದ ಸರಿ ಇಲ್ಲ. ಕಾರಣ ನಮ್ದೇನ್ ಸರಿ. ಹೋದ್ರಿ, ಈಗ ಏನ್ ಮಾಡೋದು? ಹೋಲ್ಬಿಡ್ರಿ, ನಾನ್ ಕುಂದ್ರತ್ನಿ. ಆ? ಹಾ, ಅಲ್ಲಿ ಯೋಗ್ಯವಾದವೇ ಹೋಲ್ಬಿಡ್ರಿ, ಬೇಡ ಮತ್ತ ಬಂದ್ರಿ ಅಂದ್ರಿ ಅಕ್ಕಿನ ಅಂದ್ ವಾಪಸ್ ಬರಬಾರ್ದು. ಅಯ್ಯೋ, ಆಯ್ತು. ನನ್ನ ಹಾಸ್ಪಿಟ್ಲ್ ಉದ್ಧಾರ ಆಯ್ತು. ಉದ್ಧಾರ ಆದ್ರೆ ಉದ್ಘಾಟನೆ ಆದ್ರೆ ಉದ್ಧಾರ ಆಯ್ತು. ನೀವೆಲ್ಲ ಕೂಡಿ ಮಾಡಿದ್ರೆ ಉದ್ಧಾರ ಆಯ್ತು. Honorable Head Minister Tippaiಸ್ವಾಮಿ, ladies and gentlemen. ಅಕ್ಕ ಕನ್ನಡದಾಗ ಮಾತಾಡಕ್ಕ. ಇಲ್ಲಿ ಪಕ್ಕದ ರಾಜ್ಯಕ್ಕೆ ಹೋಗು, ಮಹಾರಾಷ್ಟ್ರ ತಮಿಳ್ನಾಡ್ಯಾಗ ವೇದಿಕೆ ಮೇಲೆ ಬಂದ್ರೆ ಸಾಕು, ಅವರ ಮಾತೃಭಾಷೆ ಬಿಟ್ಟರೆ ಬೇರೆ ಭಾಷೆ ಮಾತಾಡುದಿಲ್ಲ. ಏನಾಗೈತಿ, ನಮ್ಮ ಕನ್ನಡಕ್ಕ 4000 ವರ್ಷದ ಇತಿಹಾಸ ಐತವ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಮಾತಾಡು. ಓಕೆ ಓಕೆ, ಅಯ್ಯೋ ಮತ್ತ ಆಯ್ತಪ್ಪ. ಹೆಂಗಸರಿ ಹಾಗೂ ಗಂಡಸರಿ, ಬೇತನ ಬಿಡಿ. ಇನ್ನ ಮಾನ್ಯ ಆರೋಗ್ಯ ಖಾತೆ ಮಂತ್ರಿಗಳು ನಮ್ಮ ಕರೆಗೆ ಹೋಗೊಟ್ಟು ಬಂದು ನಮ್ಮ ಹಾಸ್ಪಿಟಲ್ ಉದ್ಘಾಟಿಸಿದ್ದಕ್ಕಾಗಿ ಕೃತಜ್ಞತೆಯ ದ್ಯೋತಕವಾಗಿ ಅವರಿಗೆ ಹೂಮಾಲೆಯನ್ನ ಅರ್ಪಿಸ್ತಾ ಇದ್ದೇವೆ. ಎಲ್ಲರೂ ಸೇರಿ ನಿಮ್ಮನ್ನ ಸಮಾಧಾನ ಮಾತಾಡ್ತೀನಿ. ನನ್ನ ಮಾತುಗಳನ್ನ ಕೇಳೋದಕ್ಕೆ ನೀವು ಕಾತರರಾಗಿದ್ದೀರಿ, ನನಗೆ ಗೊತ್ತು. ಮಾತಾಡ್ತೀನಿ. ದಯವಿಟ್ಟು ಅಲ್ಲಿ ಮೂಲೆಗೆ ಯಾರು ಜಗಳ ಆಡ್ಬೇಡ್ರಿ, ಯಾರು ಜಗಳ ಆಡ್ಬೇಡ್ರಿ. ಅಲ್ಲಿ ಅಲ್ಲಿ ಮೂಲೆಯಾಗ ಗಲಾಟೆ ಮಾಡ್ಬೇಡ್ರಿ, ಮಾತಾಡ್ತೀನಿ. ಇವ್ರದೆಲ್ಲ ಮುಗಿಲಿ, ಅಲ್ಲಿ ತನ ನಿದ್ದೆ ಮಾಡ್ರಿ ನೀವು. ನಾ ಬಂದೆ ಬಸ್. ಮಾತಾಡ್ತೀಯನಮ್ಮ, ಮಾತಾಡಮ್ಮ, ಮಾತಾಡು. ಸಮಾಜದಲ್ಲಿ ಹೆಣ್ಮಕ್ಳು ಮುಂದಕ್ಕೆ ಬರ್ಬೇಕು. ಹೌದ್ರಿ, ಸಮಾಜದಾಗ ಹೆಣ್ಮಕ್ಳು ಮುಂದೆ ಬರ್ಬೇಕು. ಗಣಿತದಾಗ ಯಾರು ಬರ್ಬೇಕು? ಕೂಡಿನ ಮಂದ್ಯಾಗ ಮಾತಾಡುದು ಸಣ್ಣ ಅಣ್ಣ ಪುಟ್ಟ ಕೆಲಸ ಅಲ್ಲ. ಒಬ್ಬ ಇಂಟೆಲಿಜೆಂಟ್ ಪರ್ಸನ್ ಸುಮ್ ಕುಂತೀನಿ. ನಟಿ ಮಮತೆಯ ಮಾತಾಡುತ್ತಾರೆ. ಸಹೋದರ ಸಹೋದರಿಯರೇ, ಆಮಂತ್ರಿತ ಅತಿಥಿಗಳೇ ಹಾಗೂ ಅಧ್ಯಕ್ಷ, ಇಲ್ಲಿ ಕುಳಿತಂತ ಸೋದರ ಮಾಮಂತ್ರಿ ಅನ್ನೋದ ಬಿಟ್ಟಿಲ್ಲ. ಯಾರು ನಿಮ್ಮ ಅಪ್ಪ? ವಿವೇಕಿ, ಮೂರಿ ನಾನು ಮಾತಾಡೋಣ ಮಾತನ್ನ ವಾತ್ಸಲ್ಯ ಭಾವನೆಯಿಂದ ಕೇಳ್ತೀನಿ ಅಂತ ನಂಬಿ ನಾನೊಂದೆರಡು ಮಾತಾಡ್ತೀನಿ. ಡಾಕ್ಟರ್ ಆದವರಲ್ಲಿ 3 ಮಾದರಿಯ ಸ್ವಭಾವದವರಾಗಿರ್ತಾರೆ. ಮೊದಲೇ ವರ್ಗದವರು, ನಾವು ಹಿಡಿದ ಕೇಸ್ ಸಕ್ಸಸ್ ಆದರೆ ಸಾಕು. ಇನ್ನು 2ನೇ ವರ್ಗದವರು, ನಾವು ಹಿಡಿದ ಕೇಸ್ ಸಕ್ಸಸ್ ಆಗಲೂ ಬೇಕು, ನಮ್ಮ ಉಪಜೀವನಕ್ಕೆ ಹಣವೂ ಬೇಕು ಎನ್ನುವರು. ಇನ್ನು 3ನೇ ವರ್ಗದವರು, ರೋಗಿ ಬದುಕಲಿ ಅಥವಾ ಸಾಯಲಿ, ಮುಖ್ಯ ನಮಗೆ ಹಣ ಬೇಕು ಎನ್ನುವರು. ಇಂಥವ್ರು MBBS ಆದ್ರೇನು, MD ಆದ್ರೇನು, FRCS ಆದ್ರೇನು, ಅಂಥವರಿಂದ ನಮ್ಮ ದೇಶಕ್ಕೆ ಕೇಡಾದೀತಿ ವಿನಃ ಕಲ್ಯಾಣವಾಗಲಾರದು. ನಮ್ಮ ತಾಯಿಯವರು 3ನೇ ವರ್ಗದ ಡಾಕ್ಟರ್ ಆಗದೆ 1ನೇ ವರ್ಗದ ಡಾಕ್ಟರ್ ಆಗಿ ದೇವರ ಪ್ರೀತಿಗೆ ಪಾತ್ರರಾಗ್ತಾರಂತ ನಂಬಿ ನನ್ನೊಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಹುಟ್ಟಬೇಕು ನಿಮ್ಮಂತ ಮಕ್ಕಳ್ರಿ. ಲಕ್ಕೊಮ್ಮೆ ಏಕಂತಾರಲ್ಲ ಅಪ್ಪ ಇವರಿಗೆ ಹಾ, 10 ಅಡಿಗಿಂತ ಮುತ್ತಿನಂತದ ಒಂದು ಅಡಿ ಅಂದಾರ ನಿಂತವ್ರು ನೋಡಿ ಅಂದಿಲ್ಲ. ಹೌದು, ಏನ್ ಮಾತಾಡಿದ್ರು, ಏನ್ ಮಾತಾಡಿದ್ರು, ಏನ್ ಮಾತಾಡಿದ್ರು, ಏನ್ ಮಾತಾಡಿದ್ರು, ಅದ ಏನ್ ಮಾತಾಡಿದ್ರು, ಏನ್ ಮಾತಾಡಿದ್ರು, ಏನೋ ಮಾತಾಡಿದ್ರು, ಭಾರಿ ಮಾತಾಡಿದ್ರು. ನನಗೆ ಹಿಡಿಸ್ತಾರೆ, ನಮಗೂ ಹಿಡಿಸ್ತಾರೆ. ಕೆಲವು ಜನ ಮಾತಾಡ್ತಾರ, ನನಗೆ ಹಿಡಿಸಂಗಿಲ್ಲ. ನಿಮಗೆ ಅನ್ನ ಹಾಕೋ ದಣಿರಿ ಅವರು. ಸಾರ್ ಹಾಕಿಲ್ಲನ? ಏನ್ ಅನ್ನ ಹಾಕೋ ದಣಿ, ಅನ್ನ ಹಾಕೋ ದಣಿ, 4 ದಿವಸ ಹಾಕಿದ ಮೇಲೆ ತಿನ್ಬೇಕದು. ಅದ್ರದ್ದೇನು ಹೇಳ್ತೀನಿ, ಒಂದು SSLC ಪಾಸ್ ಆಗಬೇಕಾದ್ರೆ ಕಂಟಿನ್ಯೂ 7 ಸಲ ಫೇಲ್ ಆಗ್ಯಾರ ಇವರು. ಇವ್ರ ಸಂಬಂಧ 4 ಮಂದಿ ಮಾಸ್ತರ್ಗಳು ಇವತ್ತು ರಾಜೀನಾಮೆ ಕೊಟ್ಟು ಬಿಸಿಲುಕೊಪ್ಪ ರೋಡಿಗೆ ಡಾಂಬರ್ ಹಾಕಕತ್ತಾರ. ಅವ್ರದ್ದೇನು ಹೇಳ್ತೀನಿ ನೋಡಲ್ಲ, ಅವರ ಹಸಿಗೆ ಒಡೆ ಹಳ್ಳಿ ಹೋಗದಂಗೆ ಮಾತಾಡು. ನನಗೆ ಹೇಳಿದ್ರು, ನಮಗೂ ಹಿಡಿಸ್ತಾರೆ.